ಅಂದ್ರೆ ಚಾಪ್ಟರ್ 2 ಪ್ರಾಪರ್ಟೀಸ್ ಆಫ್ ಸ್ಟೀಮ್. ಸ್ಟೀಮ್ ಅಂದ್ರೆ ಏನು? ಫಸ್ಟ್ನೇ ಕ್ವಶನ್. ನೀರನ್ನು ಹೀಟ್ ಮಾಡಿದಾಗ ಅದು ವೇಪರ್ ಆಗುತ್ತೆ. ಆ ವಾಟರ್ ವೇಪರ್ ಅನ್ನು ನಾವೇನಂತ ಕರಿತೀವಿ? ಸ್ಟೀಮ್ ಅಂತ ಕರಿತೀವಿ. ವಾಟರ್ ಪ್ಲಸ್ ಹೀಟ್ ಏನಾಗುತ್ತೆ? ಸ್ಟೀಮ್ ಆಗಿ ರೆಡಿ ಆಗುತ್ತೆ. ಬಾಯ್ಲರ್ನಲ್ಲಿ ಫ್ಯೂಯಲ್ ಕಂಬರ್ಷನ್ ಇಂದ ಬಂದ ಹೀಟ್ ಅನ್ನು ವಾಟರ್ ಅಬ್ಸರ್ವ್ ಮಾಡಿಕೊಂಡು ಸ್ಟೀಮ್ ಆಗಿ ಜನರೇಟ್ ಆಗುತ್ತೆ. ಬಾಯ್ಲರ್ನಲ್ಲಿ ಬೇಸಿಕ್ ಪ್ರಾಸೆಸ್ ಏನೆಲ್ಲ ಆಗುತ್ತೆ? DM ಟ್ಯಾಂಕ್ ಇಂದ ಫೀಡ್ ವಾಟರು ಎಕನಾಮೈಸರ್ಗೆ ಹೋಗಿ, ಎಕನಾಮೈಸರ್ ಇಂದ ಬಾಯ್ಲರ್ ಡ್ರಮ್ಗೆ, ಬಾಯ್ಲರ್ ಡ್ರಮ್ ಇಂದ ವಾಟರ್ ವಾಲ್ವ್ಸ್ಗೆ, ವಾಟರ್ ವಾಲ್ವ್ಸ್ನಲ್ಲಿ ಸ್ಯಾಚುರೇಟೆಡ್ ಸ್ಟೀಮ್ ಆಗಿ, ಸ್ಯಾಚುರೇಟೆಡ್ ಸ್ಟೀಮ್ ಇಂದ ಸೂಪರ್ ಹೀಟೆಡ್ ಆಗಿ, ಸೂಪರ್ ಹೀಟರ್ ಇಂದ ನಮಗೆ ಸೂಪರ್ ಹೀಟೆಡ್ ಹೆಡ್ಡರ್ಗೆ ಸ್ಟೀಮ್ ರೆಡಿಯಾಗಿ, ಆ ಹೆಡ್ಡರ್ ಇಂದ ನಾವು ಸ್ಟೀಮ್ನ ಟರ್ಬೈನ್ಗೆ ಕಳಿಸ್ಕೊಡ್ತೀವಿ. ಈ ಒಂದು ಪ್ರಾಸೆಸ್ಸು ಬಾಯ್ಲರ್ನಲ್ಲಿ ಬೇಸಿಕ್ ಪ್ರಾಸೆಸ್ ಆಗಿ ನಡೀತದೆ. ಅದರದ್ದು ನೀಟಾಗಿ ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದೀನಿ. FCV ಇಂದ ನಮಗೆ ಎಕನಾಮೈಸರ್ 1, ಎಕನಾಮೈಸರ್ 2 ಮತ್ತೆ ಅಲ್ಲಿಂದ ಡ್ರಮ್ಗೆ, ಮತ್ತೆ ಡ್ರಮ್ ಇಂದ ಸ್ಯಾಚುರೇಟೆಡ್ ಸ್ಟೀಮ್ ಡೌನ್ ಕಮ್ಮರ್ ಮುಖಾಂತರ ನಮಗೆ ಬಾಟಮ್ ಹೆಡ್ಡರು, ವಾಟರ್ ವಾಲ್ವ್ಸ್ ಟ್ಯೂಬ್, ವಾಟರ್ ವಾಲ್ವ್ಸ್ ಟ್ಯೂಬ್ ಇಂದ ಅಗೇನ್ ಸ್ಟೀಮ್ ಡ್ರಮ್, ಮತ್ತೆ ಸ್ಟೀಮ್ ಡ್ರಮ್ ಇಂದ ಎವಾಪರೇಷನ್ 1 ಅಂಡ್ 2, ಮತ್ತೆ ಎವಾಪರೇಷನ್ ಔಟ್ಲೆಟ್ ಮತ್ತೆ ಸ್ಟೀಮ್ ಡ್ರಮ್ಗೆ ಹೋಗುತ್ತೆ. ಆಮೇಲೆ ಡೆನ್ಸಿಟಿ ಡಿಫರೆನ್ಸ್ ಇಂದ ಮೇಲೆ ಸ್ಟೀಮ್ ಮತ್ತೆ ವಾಟರ್ ಸಪರೇಷನ್ ಆಗಿರ್ತಕ್ಕಂತಹ ಸ್ಟೀಮ್ ಅನ್ನ ಮತ್ತೆ ನಾವು ಸೆಕೆಂಡರಿ ಮತ್ತೆ ಪ್ರೈಮರಿ ಸೂಪರ್ ಹೀಟೆಡ್ ಕಾಯಿಲ್ಗಳಲ್ಲಿ ಕಳಿಸ್ಕೊಡ್ತೀವಿ. ಫೈನಲ್ ಆಗಿ ನಮಗೆ ಸೂಪರ್ ಹೀಟೆಡ್ ಸ್ಟೀಮ್ ಆಗಿ ರೆಡಿ ಆಗುತ್ತೆ. ಇದು ಬಾಯ್ಲರ್ನಲ್ಲಿ ಬೇಸಿಕ್ ಪ್ರಾಸೆಸ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸೆನ್ಸಿಬಲ್ ಹೀಟ್ ಅಂದ್ರೆ ಏನು? ನೀರಿನ ಟೆಂಪರೇಚರ್ ಅನ್ನು ಹೆಚ್ಚಿಸಲು ಬಳಸುವ ಹೀಟ್ ಅನ್ನು ಸೆನ್ಸಿಬಲ್ ಹೀಟ್ ಅಂತ ಕರೀತಾರೆ. ಉದಾಹರಣೆಗೆ ವಾಟರ್ ಟೆಂಪರೇಚರ್ 30 ಡಿಗ್ರಿ ಸೆಲ್ಸಿಯಸ್ ಇಂದ 60 ಡಿಗ್ರಿ ಸೆಲ್ಸಿಯಸ್ಗೆ, 60 ಡಿಗ್ರಿ ಸೆಲ್ಸಿಯಸ್ ಇಂದ 90 ಡಿಗ್ರಿ ಸೆಲ್ಸಿಯಸ್ಗೆ ನಾವು ಯಾವ ವಾಟರ್ನ ನಾವು ಟೆಂಪರೇಚರ್ನ ಇನ್ಕ್ರೀಸ್ ಮಾಡ್ತೀವಲ್ಲ, ಅಂತಹ ಟೆಂಪರೇಚರ್ ಅನ್ನ ನಾವು ಏನಂತ ಕರಿತೀವಿ? ಸೆನ್ಸಿಬಲ್ ಹೀಟ್ ಅಂತ ಕರಿತೀವಿ. ಈ ಟೆಂಪರೇಚರ್ ಇನ್ಕ್ರೀಸ್ಗೆ ಬೇಕಾದಂತ ಹೀಟ್ ಅನ್ನ ಸೆನ್ಸಿಬಲ್ ಹೀಟ್ ಅಂತ ಕರಿತೀವಿ. ಈ ಕ್ವಶನ್ BOE ಗೆ ತುಂಬಾ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳುವಂತ ಕಾನ್ಸೆಪ್ಟ್. ಎಕನಾಮೈಸರ್ ಫೀಡ್ ವಾಟರ್ ಟೆಂಪರೇಚರ್ ಅನ್ನು ಇನ್ಕ್ರೀಸ್ ಮಾಡುತ್ತದೆ. ಇದನ್ನ ನಾವು ಏನಂತ ಕರಿತೀವಿ? ಹೀಟ್ ಅಡಿಷನ್ ಅಂತ ಕರಿತೀವಿ. ಅದೇನಂತ ಕರೀತಾರೆ? ಸೆನ್ಸಿಬಲ್ ಹೀಟ್ ಅಂತ ಕೂಡ ಕರೀತಾರೆ. ಇನ್ನು ನೆಕ್ಸ್ಟ್ ಥರ್ಡ್ ಕ್ವಶನ್, ಸ್ಯಾಚುರೇಟೆಡ್ ವಾಟರ್ ಅಂದ್ರೆ ಏನು? ವಾಟರ್ ಅನ್ನು ಅದರ ಬಾಯ್ಲಿಂಗ್ ಟೆಂಪರೇಚರ್ಗೆ ಹೀಟ್ ಮಾಡಿದಾಗ ಆ ಸ್ಯಾಚುರೇಟೆಡ್ ವಾಟರ್ ಕಂಡೀಷನ್ಗೆ ಬರ್ತದೆ. ಉದಾಹರಣೆಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ನಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಅಷ್ಟು ನಾವು ಹೀಟ್ ಮಾಡಿದ್ರೆ ಆ ಸ್ಯಾಚುರೇಷನ್ ಟೆಂಪರೇಚರ್ ಈ ಕಂಡೀಷನ್ ಅಲ್ಲಿ ವಾಟರ್ ಅನ್ನ ಲಿಕ್ವಿಡ್ ಸ್ಟೇಟ್ ನಲ್ಲಿದೆ, ಆದರೆ ಬಾಯ್ಲಿಂಗ್ ಸ್ಟಾರ್ಟ್ ಆಗಲು ರೆಡಿಯಾಗಿದೆ. ಅಂತಹ ವಾಟರ್ ಅನ್ನ ನಾವೇನಂತ ಕರಿತೀವಿ? ಸ್ಯಾಚುರೇಟೆಡ್ ವಾಟರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಸ್ಯಾಚುರೇಟೆಡ್ ಸ್ಟೀಮ್ ಅಂದ್ರೆ ಏನು? ಸ್ಯಾಚುರೇಟೆಡ್ ವಾಟರ್ಗೆ ಫರ್ದರ್ ಹೀಟ್ ಕೊಟ್ಟಾಗ ಎವಾಪರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುವಂತಹ ಒಂದು ಪ್ರಾಸೆಸ್ನ ನಾವೇನಂತ ಕರಿತೀವಿ? ಸ್ಯಾಚುರೇಟೆಡ್ ಸ್ಟೀಮ್ ಅಂತ ಕರಿತೀವಿ. ಅಂದ್ರೆ ಲಿಕ್ವಿಡ್ ವಾಟರ್ ಸಂಪೂರ್ಣವಾಗಿ ವೇಪರ್ ಆಗುವ ಪಾಯಿಂಟ್ ನಲ್ಲಿ ದೊರೆಯುವ ಸ್ಟೀಮ್ ಅನ್ನ ಡ್ರೈ ಸ್ಯಾಚುರೇಟೆಡ್ ಸ್ಟೀಮ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ವೆಟ್ ಸ್ಟೀಮ್ ಅಂದ್ರೆ ಏನು? ನೆಕ್ಸ್ಟ್ ಕ್ವಶನ್, ವೆಟ್ ಸ್ಟೀಮ್ ಅಂತಂದ್ರೆ ಏನು? ಸ್ಟೀಮ್ ನಲ್ಲಿ ಇನ್ನೂ ಕೆಲವು ವಾಟರ್ ಡ್ರಾಪ್ಲೆಟ್ಸ್ ಇದ್ದರೆ ಅದನ್ನ ನಾವೇನಂತ ಕರಿತೀವಿ? ವೆಟ್ ಸ್ಟೀಮ್ ಅಂತ ಕರಿತೀವಿ. ಅಂದ್ರೆ ಸ್ಟೀಮ್ ಪ್ಲಸ್ ವಾಟರ್ ಡ್ರಾಪ್ಲೆಟ್ಸ್ ಇಸ್ ಈಕ್ವಲ್ ಟು ವೆಟ್ ಸ್ಟೀಮ್ ಅಂತ ಕರಿತೀವಿ. ಬಾಯ್ಲರ್ ಆಪರೇಷನ್ ನಲ್ಲಿ ಸಾಮಾನ್ಯವಾಗಿ ವೆಟ್ ಸ್ಟೀಮ್ ಟರ್ಬೈನ್ಗೆ ಹೋದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ? ಟರ್ಬೈನ್ ಬ್ಲೇಡ್ ಎರೋಜನ್ ಆಗುತ್ತೆ, ಎಫಿಷಿಯನ್ಸಿ ರೆಡ್ಯೂಸ್ ಆಗುತ್ತೆ, ವಾಟರ್ ಹ್ಯಾಮರಿಂಗ್ ಪಾಸಿಬಿಲಿಟಿ ಆಗ್ತದೆ, ಅಂದ್ರೆ ಲೈನ್ ಹ್ಯಾಮರಿಂಗ್ ಅಂತಾರಲ್ಲ ಅದು, ಮಾಯಿಶ್ಚರ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಯಾವುದೇ ತರದ ಕಂಡೆನ್ಸೇಟ್ ನಾವು ರಿಮೂವ್ ಮಾಡಿಲ್ಲ, ಅಂದ್ರೆ ಡ್ರಾಪ್ಲೆಟ್ಸ್ ನಾವು ರಿಮೂವ್ ಮಾಡಿಲ್ಲ ಅಂತಂದ್ರೆ ಲೈನ್ ಹ್ಯಾಮರಿಂಗ್ ಬರುತ್ತಲ್ಲ, ಆ ತರದ್ದು ಮಾಯಿಶ್ಚರ್ ರಿಲೇಟೆಡ್ ಪ್ರಾಬ್ಲಮ್ಸ್
ಆದ್ದರಿಂದ ಪವರ್ ಪ್ಲಾಂಟ್ನಲ್ಲಿ ಟರ್ಬೈನ್ಗೆ ಸಾಧ್ಯವಾದಷ್ಟು ಡ್ರೈ ಅಥವಾ ಸೂಪರ್ ಹೀಟೆಡ್ ಸ್ಟೀಮ್ ಅನ್ನೇ ನಾವು ಕಳಿಸ್ಕೊಡ್ತೀವಿ. ಓಕೆ, ಇನ್ನು ನೆಕ್ಸ್ಟ್ 6th ಕ್ವಶನ್, ಡ್ರೈನೆಸ್ ಫ್ರಾಕ್ಷನ್ ಅಂದ್ರೆ ಏನು? ವೆಟ್ ಸ್ಟೀಮ್ ನಲ್ಲಿ ಎಷ್ಟು ಭಾಗ ಡ್ರೈ ಸ್ಟೀಮ್ ಇದೆ ಎಂಬುದನ್ನು ನಾವೇನಂತ ಕರಿತೀವಿ? ಡ್ರೈನೆಸ್ ಫ್ರಾಕ್ಷನ್ ಅಂತ ಕರಿತೀವಿ. ಡ್ರೈನೆಸ್ ಫ್ರಾಕ್ಷನ್ಗೆ ಸಿಂಬಲ್ ಏನು? ಎಕ್ಸ್. ಇದ್ರದ್ದು ಫಾರ್ಮುಲಾ ಏನ್ ಬರುತ್ತೆ? ಮಾಸ್ ಆಫ್ ಡ್ರೈ ಸ್ಟೀಮ್ ಬೈ ಟೋಟಲ್ ಮಾಸ್ ಆಫ್ ವೆಟ್ ಸ್ಟೀಮ್. ಉದಾಹರಣೆಗೆ ಟೋಟಲ್ ವೆಟ್ ಸ್ಟೀಮ್ 100 kg ಇದೆ ಅನ್ಕೊಳ್ಳೋಣ. ಇನ್ನ ಅದರಲ್ಲಿ ಡ್ರೈ ಸ್ಟೀಮ್ ಎಷ್ಟಿದೆ? 90 kg ಇದೆ. ಅಂದ್ರೆ ಫಾರ್ಮುಲಾ ಅಪ್ಲೈ ಮಾಡಿ 90 / 100 ಮಾಡಿದ್ರೆ ನಮಗೆ ಡ್ರೈನೆಸ್ ಫ್ರಾಕ್ಷನ್ ಎಷ್ಟು ಬಂತು? 0.90. ಅಂದ್ರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ 90%. ಎಕ್ಸಾಂಪಲ್, ಇದು ನಿಮಗೆ ಕೇಳಂತ ಚಾನ್ಸಸ್ ತುಂಬಾ ಇರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 0 ಸ್ಯಾಚುರೇಟೆಡ್ ಲಿಕ್ವಿಡ್ ಅಂದ್ರೆ ಕಂಪ್ಲೀಟ್ ಆಗಿ ನೀರೇ ಇದೆ ಅಂತ ಅರ್ಥ. ಎಕ್ಸ್ ಇಸ್ ಈಕ್ವಲ್ ಟು 1 ಡ್ರೈ ಸ್ಯಾಚುರೇಟೆಡ್ ಸ್ಟೀಮ್. ಓಕೆ, ಒಂದು ವೇಳೆ 0 ಲೆಸ್ ದ್ಯಾನ್ ಡ್ರೈನೆಸ್ ಫ್ರಾಕ್ಷನ್ ಲೆಸ್ ದ್ಯಾನ್ 1. ಓಕೆ, ಅರ್ಥ ಆಯ್ತಲ್ಲ? 1ಕ್ಕಿಂತ ಕಡಿಮೆ ಇದ್ರೆ ಮತ್ತು 0ಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಏನಂತ ಕರಿತೀವಿ? ವೆಟ್ ಸ್ಟೀಮ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಒಂದ್ಸರ ಅಲ್ಲದೆ ಒಂದ್ಸರ ವಿಡಿಯೋನ ಕೇಳಿ, ನಿಮ್ಗೆ ಕಾನ್ಸೆಪ್ಟ್ ಅನ್ನೋದು ಅರ್ಥ ಆಗ್ಬೇಕು. ಕಾನ್ಸೆಪ್ಟ್ ಅರ್ಥ ಆದ್ರೆ ನಿಮ್ಗೆ ಕೇಳುವಂತಹ ಕ್ವಶನ್ ಉಲ್ಟಾ ಸೀದಾ ಕೇಳಿದ್ರು ಕೂಡ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತಂದ್ರೆ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ತುಂಬಾ ಈಸಿ ಬರುತ್ತೆ. ಇನ್ನು ನೆಕ್ಸ್ಟ್ 7th, ಲೆಟೆಂಟ್ ಹೀಟ್. ವಾಟರ್ ಅನ್ನು ಬಾಯ್ಲಿಂಗ್ ಪಾಯಿಂಟ್ ನಲ್ಲಿ ಟೆಂಪರೇಚರ್ ಚೇಂಜ್ ಆಗದೆ ಲಿಕ್ವಿಡ್ ನಿಂದ ವೇಪರ್ಗೆ ಕನ್ವರ್ಟ್ ಆಗಲು ಬೇಕಾದಂತ ಹೀಟ್ ಅನ್ನ ನಾವು ಏನಂತ ಕರಿತೀವಿ? ಲೆಟೆಂಟ್ ಹೀಟ್ ಅಂತ ಕರಿತೀವಿ. ಇಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಬರ್ತವೆ. ಸೂಕ್ಷ್ಮವಾದಂತ ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಲೆಟೆಂಟ್ ಹೀಟ್ ಆಫ್ ವೇಪರೇಷನ್ ಅಂತ ಕರಿತೀವಿ. ಓಕೆ, ಇದನ್ನ ಸಿಂಬಲ್ ಬಂದ್ಬಿಟ್ಟು HFG ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ವಾಟರು ಇಂದ ಸ್ಟೀಮ್ ಆದರೆ ಟೆಂಪರೇಚರ್ ಅಪ್ರಾಕ್ಸಿಮೇಟ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಇದನ್ನ ನಾವೇನಂತ ಕರಿತೀವಿ? ಲೆಟೆಂಟ್ ಹೀಟ್ ಅಂತ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ, ಕ್ವಶನ್ ಪೇಪರ್ ಅಲ್ಲಿ ಕೇಳ್ತಾನೆ ಅಂತ ಹೇಳಿದ್ದೀನಲ್ಲ, 2018 ಅಲ್ಲಿ ಈ ಚಾಪ್ಟರ್ ಅಲ್ಲಿ ಎಷ್ಟೆಲ್ಲ ಕೇಳಿದ್ದಾನೆ ಅಂತೇಳಿ. ಲೆಟೆಂಟ್ ಹೀಟ್ ಆಫ್ ಸ್ಟೀಮ್ ಇನ್ಕ್ರೀಸ್ಡ್ ಆಸ್ ದ ಪ್ರೆಷರ್ ಇನ್ಕ್ರೀಸ್ಡ್. ಇದು ಟ್ರೂ ಆರ್ ಫಾಲ್ಸ್ ಅಲ್ಲಿ ಕೇಳಿದ್ದಾನೆ. ಇಲ್ಲ, ಪ್ರೆಷರ್ ಹೆಚ್ಚಾದಂತೆ ಸ್ಯಾಚುರೇಷನ್ ಟೆಂಪರೇಚರ್ ಹೆಚ್ಚಾಗ್ತದೆ ಮತ್ತು ಲೆಟೆಂಟ್ ಹೀಟ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇದು ಟ್ರೂ ಆಗುತ್ತೆ. ಫಾಲ್ಸ್ ಯಾವ್ದಾಗತ್ತೆ? ಲೆಟೆಂಟ್ ಹೀಟ್ ಆಫ್ ಸ್ಟೀಮ್ ಇನ್ಕ್ರೀಸ್ಡ್ ಆಸ್ ದಿ ಪ್ರೆಷರ್ ಇನ್ಕ್ರೀಸ್ಡ್ ಅಲ್ಲ, ಫಾಲ್ಸ್ ಅದು. ಪ್ರೆಷರ್ ಹೆಚ್ಚಾದಂತೆ ಸ್ಯಾಚುರೇಷನ್ ಟೆಂಪರೇಚರ್ ಹೆಚ್ಚಾದಂತೆ ಮತ್ತು ಲೆಟೆಂಟ್ ಹೀಟ್ ಕಡಿಮೆ ಆಗ್ತಾ ಬರುತ್ತೆ. ಇದು ಟ್ರೂ ಆಗುತ್ತೆ. ಇನ್ನು ನೆಕ್ಸ್ಟ್, ಕ್ರಿಟಿಕಲ್ ಪಾಯಿಂಟ್ ತಲುಪಿದಾಗ ನಾವು ಒಂದು ಕ್ರಿಟಿಕಲ್ ಪಾಯಿಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಅದು. ಕ್ರಿಟಿಕಲ್ ಪಾಯಿಂಟ್ ತಲುಪಿದಾಗ ಲೆಟೆಂಟ್ ಹೀಟ್ ಏನಿರುತ್ತೆ? 0 ಇರುತ್ತೆ. ಈ ಕಾನ್ಸೆಪ್ಟ್ ಕೂಡ ಕ್ವಶನ್ ನಲ್ಲಿ ಕೇಳ್ತಾನೆ. ಇನ್ನು ನೆಕ್ಸ್ಟ್, ವಾಟ್ ಈಸ್ ದ ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ಏನು? ವಾಟರ್ನ ಲಿಕ್ವಿಡ್ ಮತ್ತು ವೇಪರ್ ಫೇಸ್ ನಡುವಿನ ಡಿಸ್ಟ್ರಾಕ್ಷನ್ ಡಿಸಪಿಯರ್ ಆಗುವ ಕಂಡೀಷನ್ ಅನ್ನ ನಾವು ಏನಂತ ಕರಿತೀವಿ? ಕ್ರಿಟಿಕಲ್ ಪಾಯಿಂಟ್ ಅಂತ ಕರಿತೀವಿ. ಈ ಟೆಕ್ನಿಕಲ್ ವರ್ಡ್ ನೀವು ಜ್ಞಾಪಕ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಾಟರ್ಗೆ ಅಪ್ರಾಕ್ಸಿಮೇಟ್ಲಿ ಕ್ರಿಟಿಕಲ್ ಪ್ರೆಷರ್ ಎಷ್ಟಿರುತ್ತೆ ಅಂತ ಕೇಳ್ತಾನೆ. 221.2 ಬಾರ್. ಇದು ಕೂಡ 2018 ನಲ್ಲಿ BOE ಕ್ವಶನ್ ಕೇಳಿದಾನೆ. ನೆಕ್ಸ್ಟ್, ದಿ ಕ್ರಿಟಿಕಲ್ ಪ್ರೆಷರ್ ಅಟ್ ವಿಚ್ ಲೆಟೆಂಟ್ ಹೀಟ್ ಆಫ್ ವೇಪರೇಷನ್ ಬಿಕಮ್ 0 ಈಸ್. ಯಾವ ಟೈಮಲ್ಲಿ ನಮಗೆ ಎಷ್ಟು ಪ್ರೆಷರ್ ರೀಚ್ ಆದ್ರೆ, ಕ್ರಿಟಿಕಲ್ ಪ್ರೆಷರ್ ರೀಚ್ ಆದ್ರೆ 221.2 ಬಾರ್ ಅಷ್ಟು ಕ್ರಿಟಿಕಲ್ ಪ್ರೆಷರ್ ರೀಚ್ ಆದ್ರೆ ನಮ್ಗೆ ಲೆಟೆಂಟ್ ಹೀಟ್ 0 ಆಗುತ್ತೆ ಅನ್ನೋದು ಕೇಳಿದಾನೆ. ಎಷ್ಟಕ್ಕೆ? 221.2 ಬಾರ್.
ಓಕೆನಾ. ಇನ್ನು ನೆಕ್ಸ್ಟ್ ಮೇಲೆ ಹೇಳಿರ್ತಕ್ಕಂತಹ ಸಿಂಪಲ್ ಶಾರ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ. ಕ್ರಿಟಿಕಲ್ ಪ್ರೆಷರ್ ಇಸ್ ಈಕ್ವಲ್ ಟು 221.2, ಕ್ರಿಟಿಕಲ್ ಟೆಂಪರೇಚರು 374 ಡಿಗ್ರಿ ಸೆಲ್ಸಿಯಸ್, ಕ್ರಿಟಿಕಲ್ ಪಾಯಿಂಟ್ ನಲ್ಲಿ ಲೆಟೆಂಟ್ ಹೀಟ್ 0. ಜ್ಞಾಪಕ ಇಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ಸೂಪರ್ ಹೀಟೆಡ್ ಸ್ಟೀಮ್. ಡ್ರೈ ಸ್ಯಾಚುರೇಟೆಡ್ ಸ್ಟೀಮ್ಗೆ ಇನ್ನಷ್ಟು ಹೀಟ್ ಕೊಟ್ಟಾಗ ಅದರ ಟೆಂಪರೇಚರ್ ಸ್ಯಾಚುರೇಷನ್ ಟೆಂಪರೇಚರ್ಗಿಂತ ಹೆಚ್ಚಾಗುತ್ತೆ. ಅದನ್ನ ನಾವೇನಂತ ಕರಿತೀವಿ? ಸೂಪರ್ ಹೀಟೆಡ್ ಸ್ಟೀಮ್ ಅಂತ ಕರಿತೀವಿ. ಎಕ್ಸಾಂಪಲ್, ಅಟ್ ಎ ಪರ್ಟಿಕ್ಯುಲರ್ ಪ್ರೆಷರ್, ಕಾನ್ಸ್ಟೆಂಟ್ ಪ್ರೆಷರ್, ಜ್ಞಾಪಕ ಇಟ್ಕೊಳ್ಳಿ, ಕಾನ್ಸ್ಟೆಂಟ್ ಪ್ರೆಷರ್. ನಮಗೆ ಸೂಪರ್ ಹೀಟೆಡ್ ಪ್ರೆಷರ್ ಸೂಪರ್ ಹೀಟೆಡ್ ಟೆಂಪರೇಚರ್ ಅಂತ ಬಂದಾಗ ಅಟ್ ಎ ಪರ್ಟಿಕ್ಯುಲರ್ ಪ್ರೆಷರ್ ಸ್ಯಾಚುರೇಷನ್ ಟೆಂಪರೇಚರ್ 300 ಡಿಗ್ರಿ ಸೆಲ್ಸಿಯಸ್ ಇಂದ ಸ್ಟೀಮ್ ಟೆಂಪರೇಚರ್ 450 ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ನಾವು ಹೀಟ್ ಮಾಡಿದ್ರೆ ಅಂತಹ ಸ್ಟೀಮ್ ಅನ್ನ ನಾವು ಏನಂತ ಕರಿತೀವಿ? ಸೂಪರ್ ಹೀಟೆಡ್ ಸ್ಟೀಮ್ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಪ್ರೆಷರ್ ಅಥವಾ ಅಟ್ ಎ ಪರ್ಟಿಕ್ಯುಲರ್ ಪ್ರೆಷರ್. ಈ ಪಾಯಿಂಟ್ ನ ನೀವು ನೋಟ್ ಮಾಡ್ಕೊಳ್ರಿ, ರಿಪೀಟ್ ಮಾಡ್ರಿ, ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಇದು ಥರ್ಮೋಡೈನಾಮಿಕ್ಸ್. ಓದಿದ ಮಾತ್ರಕ್ಕೆ ಅರ್ಥ ಆಗಲ್ಲ, ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ಅಟ್ ಎ ಪರ್ಟಿಕ್ಯುಲರ್ ಪ್ರೆಷರ್, ಅಟ್ ಎ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ನಾವು 300 ಡಿಗ್ರಿ ಟೆಂಪರೇಚರ್ ಇಂದ ನಾವು 450 ಟೆಂಪರೇಚರ್ ಡಿಗ್ರಿಗೆ ಸೆಲ್ಸಿಯಸ್ಗೆ ನಾವು ಸ್ಟೀಮ್ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಆ ಸ್ಟೀಮ್ ಅನ್ನ ನಾವೇನಂತ ಕರಿತೀವಿ? ಸೂಪರ್ ಹೀಟೆಡ್ ಸ್ಟೀಮ್ ಅಂತ ಕರಿತೀವಿ. ಓಕೆ, ಸೂಪರ್ ಹೀಟಿಂಗ್ ಯಾಕೆ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಆಗ್ತದೆ. ಸೂಪರ್ ಹೀಟಿಂಗ್ ನ ಮುಖ್ಯ ಅಡ್ವಾಂಟೇಜಸ್ ಹೇಳ್ತಾ ಹೋಗ್ತೀನಿ. ಟರ್ಬೈನ್ ಎಫಿಷಿಯನ್ಸಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಹೈಯರ್ ಸ್ಟೀಮ್ ಟೆಂಪರೇಚರು, ಹೈಯರ್ ಸೈಕಲ್ ಎಫಿಷಿಯನ್ಸಿ, ಮಾಯಿಶ್ಚರ್ ರೆಡ್ಯೂಸ್ ಆಗುತ್ತೆ. ಟರ್ಬೈನ್ ಎಕ್ಸಾಸ್ಟ್ ನಲ್ಲಿ ಮಾಯಿಶ್ಚರ್ ಅನ್ನೋದು ನಮಗೆ ಕಡಿಮೆ ಆಗುತ್ತೆ. ಜೊತೆಗೆ ಟರ್ಬೈನ್ ಬ್ಲೇಡ್ ನ ಪ್ರೊಟೆಕ್ಷನ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್. ಮಾಯಿಶ್ಚರ್ ಕಡಿಮೆ ಇದ್ರೆ ಬ್ಲೇಡ್ ಎರೋಜನ್ ಅನ್ನೋದು ನಮಗೆ ಕಡಿಮೆ ಆಗುತ್ತೆ. ಓಕೆ, ಮಾಯಿಶ್ಚರ್ ಎರೋಜನ್ ಅಥವಾ ಕರೋಜನ್ ಅಂತ ಕೂಡ ನಾವು ಹೇಳ್ಬೋದು. ಅಂದ್ರೆ ಸಿಲಿಕಾಗೆ ಸಂಬಂಧಪಟ್ಟಂತೆ, ಕ್ಯಾರಿ ಓವರ್ಗೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಈ ಟಾಪಿಕ್ ಅಲ್ಲಿ ಬರುತ್ತೆ. ಇನ್ ಲಾಸ್ಟ್ ವಿಡಿಯೋಗಳಲ್ಲಿ ನಾನು ಹೇಳಿನಿ, ಪ್ರೈಮಿಂಗು, ಕ್ಯಾರಿ ಓವರು, ಇದ್ರದ್ದು ಟಾಪಿಕ್ ಎಲ್ಲ ನೀಟಾಗಿ ಹೇಳಿದ್ದೀನಿ. ಇವು ಕೂಡ ನಿಮಗೆ 90% ಕೇಳಂತ ಸಬ್ಜೆಕ್ಟೇ. ಪ್ರೈಮಿಂಗು, ಕ್ಯಾರಿ ಓವರು, ಈ ಥರದ್ದೊಂದು ಕಾನ್ಸೆಪ್ಟು ಇಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ನೀವು ನನ್ನ ವಿಡಿಯೋಸ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟ್, ಇದು ಕೂಡ BOE ಕ್ವೆಶನ್. ಸೂಪರ್ ಹೀಟಿಂಗ್ ಯಾಕೆ? ಸೂಪರ್ ಹೀಟಿಂಗ್ ಆಫ್ ದ ಸ್ಟೀಮ್ ಈಸ್ ಡನ್ ಅಟ್ ಆಪ್ಷನ್ ಕೇಳಿದ್ದೇನೆ. ಕಾನ್ಸ್ಟೆಂಟ್ ಪ್ರೆಷರ, ಕಾನ್ಸ್ಟೆಂಟ್ ವಾಲ್ಯೂಮ್, ಕಾನ್ಸ್ಟೆಂಟ್ ಎಂಥಾಲ್ಪಿನ ಅಂತ ಕೇಳಿದ್ದೇನೆ. ನಾನು ಹೇಳಿದ್ದೀನಿ ಕಾನ್ಸ್ಟೆಂಟ್ ಪ್ರೆಷರ್. ಆನ್ಸರ್ ಬಂದ್ಬಿಟ್ಟು ಏನು? ಕಾನ್ಸ್ಟೆಂಟ್ ಪ್ರೆಷರ್. ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡ್ರಿ. ಸೂಪರ್ ಹೀಟರ್ ನಲ್ಲಿ ಸ್ಟೀಮ್ಗೆ ಹೀಟ್ ಆಡ್ ಮಾಡುತ್ತದೆ. ಐಡಿಯಲ್ ಪ್ರಾಸೆಸ್ ಗೊತ್ತಾ? ಐಸೆಂಟ್ರೋಪಿಕ್ ಪ್ರಾಸೆಸ್, ರಿವರ್ಸಿಬಲ್ ಪ್ರಾಸೆಸ್, ಇರ್ರಿವರ್ಸಿಬಲ್ ಪ್ರಾಸೆಸ್ ಅನ್ನೋದು ಕಾನ್ಸೆಪ್ಟ್ ಬರ್ತದೆ. ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್. ಓಕೆನಾ? ರ್ಯಾಂಕಿನ್ ಸೈಕಲ್ ಅನ್ನೇ ಬರುತ್ತಲ್ಲ, ಕಾನ್ಸ್ಟೆಂಟ್ ಪ್ರಾಸೆಸ್, ಲೆಟೆಂಟ್ ಹೀಟ್ ಪ್ರಾಸೆಸ್, ಇವೆಲ್ಲವೂ ಬೇಸಿಕ್, ನಿಮಗೆ ಮಿನಿಮಮ್ ಐಡಿಯಾ ಬೇಕು. ಆದರೂ ಕೂಡ ಇಲ್ಲಿ ನೀಟಾಗಿ ಒಂದು ಲಾಜಿಕ್ ನ ಅರ್ಥ ಮಾಡ್ಕೊಳ್ರಿ. ಓಕೆ, ಐಡಿಯಲ್ ಪ್ರಾಸೆಸ್ ನಲ್ಲಿ ಕಾನ್ಸ್ಟೆಂಟ್ ಪ್ರೆಷರ್ ಇದ್ರೆ. ಇನ್ನು ನೆಕ್ಸ್ಟ್ ಬಂದು ಆನ್ಸರು ಕಾನ್ಸ್ಟೆಂಟ್ ಪ್ರೆಷರ್ ಪ್ರಾಸೆಸ್ ಅಲ್ಲಿ. ಇಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಇದ್ದು ಟೆಂಪರೇಚರು ಮತ್ತು ಎಂಥಾಲ್ಪಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನ ಸ್ಟೀಮ್ ನಲ್ಲಿ ಮುಖ್ಯ ಪ್ರಾಪರ್ಟಿ ಅಂದ್ರೆ ಪ್ರಾಪರ್ಟೀಸ್ ಆಫ್ ಸ್ಟೀಮ್ ಅಂತ ಕರಿತೀವಲ್ಲ, ಅದರಲ್ಲಿ ಮುಖ್ಯವಾದದ್ದು ಒಂದು ಪ್ರೆಷರು, ಟೆಂಪರೇಚರು, ಸ್ಪೆಸಿಫಿಕ್ ವ್ಯಾಲ್ಯೂಮ್. ಏನಿದು ಪ್ರೆಷರ್ ಅಂತಂದ್ರೆ ಸ್ಟೀಮ್ ಎಕ್ಸಾಕ್ಟ್ ಮಾಡುವಾಗ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಟೆಂಪರೇಚರ್ ಬಂದ್ಬಿಟ್ಟು ಸ್ಟೀಮ್ ನ ಥರ್ಮಲ್ ಕಂಡೀಷನ್. ಸ್ಪೆಸಿಫಿಕ್ ವ್ಯಾಲ್ಯೂಮ್ ಯೂನಿಟ್ ಮಾಸ್ ಸ್ಟೀಮ್ ಆಕ್ಯುಪೈಡ್ ಮಾಡುವ ಆ ವ್ಯಾಲ್ಯೂಮ್ ನ ನಾವೇನಂತ ಕರಿತೀವಿ? ಸ್ಪೆಸಿಫಿಕ್ ವ್ಯಾಲ್ಯೂಮ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಒಳ್ಳೊಳ್ಳೆ ಟಾಪಿಕ್ ಇದಾವೆ ನೋಡ್ರಿ, ಅರ್ಥ ಮಾಡ್ಕೊಳ್ಬೇಕು ನೀವಷ್ಟೇ. ಎಂಥಾಲ್ಪಿ, ಸ್ಟೀಮ್ ನಲ್ಲಿ ಇರುವ ಟೋಟಲ್ ಹೀಟ್
ಎನರ್ಜಿ ಕಂಟೆಂಟ್ಗೆ ನಾವೇನಂತ ಕರಿತೀವಿ, ಥರ್ಮೋಡೈನಾಮಿಕ್ ಮೆಜರ್. ಅದೇನು ಗೊತ್ತಾ, ಒಂದು ಡೈನಾಮಿಕ್ ಅಂದ್ರೆ ಟೋಟಲ್ ಹೀಟ್ ಎನರ್ಜಿ, ಅದನ್ನ ಏನಂತೀವಿ ನಾವು ಎಂಥಾಲ್ಪಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಎಂಥಾಲ್ಪಿ ಅಂತಂದ್ರೆ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್, ಅಂದ್ರೆ ಯಾವುದೇ ಕಾರಣಕ್ಕೂ ಎನರ್ಜಿನ ಸೃಷ್ಟಿ ಮಾಡ್ಲಿಕ್ಕೂ ಆಗಲ್ಲ ಮತ್ತೆ ನಾಶ ಮಾಡಲಿಕ್ಕೂ ಆಗಲ್ಲ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದೆಲ್ಲ. ಅದೇ ತರನೇ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಅಥವಾ ರಿವರ್ಸಿಬಿಲಿಟಿ, ಐಸೆಂಟ್ರೋಪಿಕ್ ಪ್ರಾಸೆಸ್ ಅನಾಲಿಸಿಸ್ ನಲ್ಲಿ ಬಳಸುವ ಥರ್ಮೋಡೈನಾಮಿಕ್ ಪ್ರಾಪರ್ಟಿ. ಇನ್ನ ನೆಕ್ಸ್ಟ್ ಡ್ರೈನೆಸ್ ಫ್ರಾಕ್ಷನ್ ಅಂದ್ರೆ ಏನು? ವೆಟ್ ಸ್ಟೀಮ್ ನಲ್ಲಿ ಡ್ರೈ ಸ್ಟೀಮ್ ಪ್ರಾಪರ್ಟೀಸ್ ನಾವೇನಂತ ಕರಿತೀವಿ, ಡ್ರೈನೆಸ್ ಫ್ರಾಕ್ಷನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಎಂಥಾಲ್ಪಿಗೆ ಸಂಬಂಧಪಟ್ಟಂತೆ ಸ್ಟೀಮ್ ಟೇಬಲ್ ನಲ್ಲಿ ನೀವು ಸಾಮಾನ್ಯವಾಗಿ ನೋಡ್ತಿರ್ತೀರಿ. HF ಅಂತಂದ್ರೆ ಏನು? ಎಂಥಾಲ್ಪಿ ಆಫ್ ಸ್ಟೀಮ್ ವಾಟರ್. HFG ಅಂತಂದ್ರೆ ಲೆಟೆಂಟ್ ಹೀಟ್. HG ಅಂತಂದ್ರೆ ಎಂಥಾಲ್ಪಿ ಆಫ್ ಡ್ರೈ ಸ್ಯಾಚುರೇಟೆಡ್ ಸ್ಟೀಮ್ ಅಂತ ಬಳಸ್ತೀವಿ. ಅದ್ರದ್ದು ಏನಪ್ಪ ಈ ರಿಲೇಶನ್ಶಿಪ್ ಏನು ಅನ್ನೋದು ನೀವು ತಿಳ್ಕೊಳ್ಬೇಕು. HG ಅಂದ್ರೆ ಎಂಥಾಲ್ಪಿ ಆಫ್ ಡ್ರೈ ಸ್ಯಾಚುರೇಟೆಡ್ ಸ್ಟೀಮ್ನ ನಾವು ಯಾವ ಥರ ಹೇಳ್ಬೇಕು ಅಂತಂದ್ರೆ, HF ಎಂಥಾಲ್ಪಿ ಆಫ್ ಸ್ಯಾಚುರೇಟೆಡ್ ವಾಟರು ಪ್ಲಸ್ ಲೆಟೆಂಟ್ ಹೀಟ್ನ ನಾವೇನಂತ ಕರಿತೀವಿ, ಎಂಥಾಲ್ಪಿ ಆಫ್ ಡ್ರೈ ಸ್ಯಾಚುರೇಟೆಡ್ ಸ್ಟೀಮ್ ಅಂತ ಕರಿತೀವಿ. ಇನ್ನ ವೆಟ್ ಸ್ಟೀಮ್ಗೆ ಏನ್ ಹೇಳ, ವೆಟ್ ಸ್ಟೀಮ್ಗೆ ಎಂಥಾಲ್ಪಿ ಬಂದ್ಬಿಟ್ಟು HF ಪ್ಲಸ್ ಎಕ್ಸ್ ಡ್ರೈನೆಸ್ ಫ್ರಾಕ್ಷನ್ HFG ಅಂದ್ರೆ ಎಂಥಾಲ್ಪಿ ಈಸ್ ಈಕ್ವಲ್ ಟು ಎಂಥಾಲ್ಪಿ ಆಫ್ ಸ್ಯಾಚುರೇಟೆಡ್ ಹೀಟ್ ಪ್ಲಸ್ ಡ್ರೈನೆಸ್ ಫ್ರಾಕ್ಷನ್ ಅಂದ್ರೆ ಎಕ್ಸ್ ಲೆಟೆಂಟ್ ಹೀಟ್. ಇದನ್ನ ನಾವು ಎಂಥಾಲ್ಪಿ ಅಂತ ಕರಿತೀವಿ. ಇನ್ನ ನೆಕ್ಸ್ಟ್ ಒಂದು ಸಿಂಪಲ್ ನ್ಯೂಮ್ಯಾರಿಟಿಕ್ ಫಾರ್ಮುಲಾ ಪ್ಲಸ್ ಒಂದು ಕ್ಯಾಲ್ಕುಲೇಷನ್ ಬರೋದಾಯ್ತು ಅಂತಂದ್ರೆ HF ಇಸ್ ಈಕ್ವಲ್ ಟು ಎಷ್ಟಿದೆ, 800 ಕಿಲೋ ಜೌಲ್ ಪರ್ kg, ಕ್ಯಾಲೋರಿಫಿಕ್ ಜೌಲ್ ಪರ್ kg. ಇನ್ನ HFG 2000, ಡ್ರೈನೆಸ್ ಫ್ರಾಕ್ಷನ್ 0.9. ದೆನ್ ಏನಾಗುತ್ತೆ, ಹೀಟ್ ಎಂಥಾಲ್ಪಿ ಏನಾಗುತ್ತೆ, H ಇಸ್ ಈಕ್ವಲ್ ಟು 800 ಪ್ಲಸ್ 0.9 ಇಂಟು 2000 ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 2600 ಅಷ್ಟು ನಮಗೆ ಎಂಥಾಲ್ಪಿ ಸಿಗುತ್ತೆ. ಇನ್ನ ನೆಕ್ಸ್ಟ್ ಇದರಲ್ಲಿ ಏನೆಲ್ಲ ಡೈರೆಕ್ಟ್ ಕ್ವಶನ್ ಕೇಳ್ತಾನೆ ಅನ್ನೋದ್ರ ಬಗ್ಗೆ, ಅದು ಟ್ರೂ ಆರ್ ಫಾಲ್ಸ್ ಆಗಿರ್ಬೋದು ಅಥವಾ MCQ ಆಗಿರ್ಬೋದು ಅಥವಾ 2 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು. ಕ್ರಿಟಿಕಲ್ ಪ್ರೆಷರ್ ಆಫ್ ವಾಟರ್ ಹೇಳಿದ್ದೀನಿ 221.2 ಬಾರ್. ಕ್ರಿಟಿಕಲ್ ಪಾಯಿಂಟ್ ನಲ್ಲಿ ಲೆಟೆಂಟ್ ಹೀಟ್ 0 ಆಗಿರುತ್ತೆ. ಸೂಪರ್ ಹೀಟಿಂಗ್ ಈಸ್ ಕ್ಯಾರಿಡ್ ಔಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಹೇಳಿದ್ದೀನಿ. ವೆಟ್ ಸ್ಟೀಮ್ ಮೀನ್ಸ್ ಸ್ಟೀಮ್ ಕಂಟೆಂಟ್ ನಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಇರೋದನ್ನ ವೆಟ್ ಸ್ಟೀಮ್ ಅಂತ ಕರಿತೀವಿ. ಡ್ರೈ ಸ್ಯಾಚುರೇಟೆಡ್ ಸ್ಟೀಮ್ ಡ್ರೈನೆಸ್ ಫ್ರಾಕ್ಷನ್ ಹೇಳಿದ್ದೀನಿ ಏನಂತ, 1. ಸ್ಯಾಚುರೇಟೆಡ್ ವಾಟರ್ ಡ್ರೈನೆಸ್ ಫ್ರಾಕ್ಷನ್ ಹೇಳಿದ್ದೀನಿ, ಎಕ್ಸ್ ಈ ಕಡೆ ಇರೋದು ಎಕ್ಸ್ ಆ ಕಡೆ ಇರೋದು 0. ಲೆಟೆಂಟ್ ಹೀಟ್ ವಿತ್ ಇನ್ಕ್ರೀಸಿಂಗ್ ಪ್ರೆಷರ್ ಡಿಕ್ರೀಸ್, ಫಸ್ಟ್ ಪಾಯಿಂಟ್ ಅಲ್ಲೇ ಹೇಳಿದ್ದೀನಿ. ಎಕನಾಮೈಸರ್ ಹೀಟ್ ಅಡಿಷನ್ ಸೆನ್ಸಿಬಲ್ ಹೀಟ್ ಅದನ್ನು ಹೇಳಿದ್ದೀನಿ. ಸೂಪರ್ ಹೀಟೆಡ್ ಸ್ಟೀಮ್ ಟೆಂಪರೇಚರ್ ಈಸ್ ಗ್ರೇಟರ್ ದ್ಯಾನ್ ಸ್ಯಾಚುರೇಷನ್ ಟೆಂಪರೇಚರ್ ಅದನ್ನು ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ನೀವು ವೈವಾ ಕ್ವಶನ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು, ಅಥವಾ ಇದೇ ತರದೊಂದು 4-5 ಕೊಟ್ಬಿಟ್ಟು ಒಂದು 5 ಮಾರ್ಕ್ಸ್ಗಾದ್ರೂ ಕೇಳ್ಬೋದು. ವೈವಾದಲ್ಲಿ ಇಂಪಾರ್ಟೆಂಟ್ ಆಲ್ರೆಡಿ ಹೇಳಿದ್ದೀನಿ ಬಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ಸ್ಟೀಮ್? ವಾಟರ್ ವೇಪರ್ ಪ್ರೊಡ್ಯೂಸ್ಡ್ ಬೈ ಹೀಟಿಂಗ್ ವಾಟರ್. ಓಕೆನಾ? ವಾಟ್ ಈಸ್ ವೆಟ್ ಸ್ಟೀಮ್? ಸ್ಟೀಮ್ ಕಂಟೇನ್ ವಾಟರ್ ಡ್ರಾಪ್ಲೆಟ್ಸ್. ಓಕೆನಾ? ಅಂದ್ರೆ ಸ್ಟೀಮ್ ಅಲ್ಲಿ ಇರ್ತಕ್ಕಂತಹ ಡ್ರಾಪ್ಲೆಟ್ಸ್ ನಾವೇನಂತ ಕರಿತೀವಿ, ವೆಟ್ ಸ್ಟೀಮ್ ಅಂತ ಕರಿತೀವಿ. ವಾಟ್ ಈಸ್ ಡ್ರೈ ಸ್ಯಾಚುರೇಟೆಡ್ ಸ್ಟೀಮ್? ಸ್ಯಾಚುರೇಟೆಡ್ ಸ್ಟೀಮ್ ಕಂಟೇನಲ್ಲಿ ನೋ ಲಿಕ್ವಿಡ್ ವಾಟರ್ ಡ್ರಾಪ್ಲೆಟ್ಸ್ ನ ನಾವೇನಂತ ಕರಿತೀವಿ, ಡ್ರೈ ಸ್ಯಾಚುರೇಟೆಡ್ ಸ್ಟೀಮ್. ಅಂದ್ರೆ ಯಾವುದೇ ತರದ ಡ್ರಾಪ್ಲೆಟ್ಸ್ ಇರ್ಲಾರ್ದಂತಹ ಸ್ಟೀಮ್ ನ ನಾವೇನಂತ ಕರಿತೀವಿ, ಡ್ರೈ ಸ್ಯಾಚುರೇಟೆಡ್ ಸ್ಟೀಮ್ ಅಂತ ಕರಿತೀವಿ. ವಾಟ್ ಈಸ್ ಸೂಪರ್ ಹೀಟೆಡ್ ಸ್ಟೀಮ್? ಸ್ಟೀಮ್ ಹೀಟೆಡ್ ಅಬೋವ್ ಇಟ್ಸ್ ಸ್ಯಾಚುರೇಷನ್ ಟೆಂಪರೇಚರ್ ಅಟ್ ಎ ಗಿವೆನ್ ಪ್ರೆಷರ್. ಓಕೆ, ಅರ್ಥ ಆಯ್ತು.
ವಾಟ್ ಈಸ್ ಲೆಟೆಂಟ್ ಹೀಟ್? ಹೀಟ್ ರಿಕ್ವೈರ್ಡ್ ಟು ಚೇಂಜ್ ದ ಫೇಸ್ ಆಫ್ ಎ ಸಬ್ಸ್ಟೆನ್ಸ್ ವಿತೌಟ್ ಚೇಂಜಿಂಗ್ ಇಟ್ಸ್ ಟೆಂಪರೇಚರ್. ಅದನ್ನ ನಾವೇನಂತ ಕರಿತೀವಿ? ಲೆಟೆಂಟ್ ಹೀಟ್ ಅಂತ ಕರಿತೀವಿ. ವಾಟ್ ಹ್ಯಾಪೆಂಡ್ ಟು ಲೆಟೆಂಟ್ ಹೀಟ್ ವೆನ್ ಪ್ರೆಷರ್ ಇನ್ಕ್ರೀಸಸ್? ಏನಾಗುತ್ತೆ? ಲೆಟೆಂಟ್ ಹೀಟ್ ಡಿಕ್ರೀಸ್ ಆಗುತ್ತೆ. ಓಕೆ. ವಾಟ್ ಈಸ್ ಕ್ರಿಟಿಕಲ್ ಪ್ರೆಷರ್ ಆಫ್ ವಾಟರ್? ಅಪ್ರಾಕ್ಸಿಮೇಟ್ಲಿ 221.2 ಬಾರ್. ವೈ ಈಸ್ ಸ್ಟೀಮ್ ಸೂಪರ್ ಹೀಟೆಡ್? ಟು ಇನ್ಕ್ರೀಸ್ ಸ್ಟೀಮ್ ಎನರ್ಜಿ, ಇಂಪ್ರೂವ್ ಸೈಕಲ್ ಪರ್ಫಾರ್ಮೆನ್ಸ್ ಅಂಡ್ ರೆಡ್ಯೂಸ್ ಟರ್ಬೈನ್ ಎಕ್ಸಾಸ್ಟ್ ಮಾಯಿಶ್ಚರ್. ಇಷ್ಟು ನಮಗೆ ಸೂಪರ್ ಹೀಟೆಡ್ ಹ್ಯಾಕ್ ಬೇಕು ಅಂತೇಳಿ ಓವರ್ ಆಲ್ ಒಂದು ಕಾನ್ಸೆಪ್ಟು ಇದರಲ್ಲಿ ಹೇಳ್ಬಿಡ್ತೀನಿ ನೋಡು. ಪಿನ್ ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಮಿನಿಟ್ಸ್ ಅಲ್ಲಿ ನಾವು ರಿವಿಷನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಅಂತಂದ್ರೆ ಅದೆಲ್ಲ ರಿವಿಸೈಸ್ ಆಗ್ತದೆ. ಓಕೆ, 2 minutes. ವಾಟರ್ ಹೀಟಿಂಗ್, ಸ್ಯಾಚುರೇಟೆಡ್, ವೆಟ್ ಸ್ಟೀಮು, ಡ್ರೈ ಸ್ಯಾಚುರೇಟೆಡ್, ಸೂಪರ್ ಹೀಟೆಡ್, ಇದು ಪ್ರಾಸೆಸ್ ಆಗೋಯ್ತು. ಲೆಟೆಂಟ್ ಹೀಟ್ ಇನ್ಕ್ರೀಸ್, ಪ್ರೆಷರ್ ಹೆಚ್ಚಾದಂತೆ ಲೆಟೆಂಟ್ ಹೀಟ್ ಕಡಿಮೆ ಆಗುತ್ತೆ. ಕ್ರಿಟಿಕಲ್ ಪ್ರೆಷರ್ 221.2 ಪ್ರೆಷರ್ ಬಾರ್ ಆಗುತ್ತೆ. ಕ್ರಿಟಿಕಲ್ ಟೆಂಪರೇಚರ್ 374 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಸೂಪರ್ ಹೀಟಿಂಗ್ ಅಂತಂದ್ರೆ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ಮಾಡ್ತಾರೆ. ಡ್ರೈನೆಸ್ ಫ್ರಾಕ್ಷನ್ ಆಫ್ ಡ್ರೈ ಸ್ಯಾಚುರೇಟೆಡ್ ಸ್ಟೀಮ್ಗೆ 1 ಬರುತ್ತೆ. ಡ್ರೈನೆಸ್ ಫ್ರಾಕ್ಷನ್ ಆಫ್ ಸ್ಯಾಚುರೇಷನ್ ವಾಟರ್ 0 ಇರುತ್ತೆ. ಎಕನಾಮೈಸರ್ ಅಲ್ಲಿ ಏನಾಗುತ್ತೆ? ಸೆನ್ಸಿಬಲ್ ಹೀಟ್ ಅಡಿಷನ್ ಆಗುತ್ತೆ. ಈ ಒಂದು ಯೂನಿಟ್ ಅಲ್ಲಿ ಆಲ್ಮೋಸ್ಟ್ ಪ್ರಾಪರ್ಟೀಸ್ ಆಫ್ ಸ್ಟೀಮ್ ಅಲ್ಲಿ ಏನೆಲ್ಲ ಕವರ್ ಆಗಬಹುದು, ನಿಮಗೆ ಏನೆಲ್ಲ ಕೇಳ್ಬೋದು ಅನ್ನೋದು ನಾನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಕೂಡ ಶೇರ್ ಮಾಡ್ಕೊಳ್ರಿ, ಅವ್ರಿಗೆ ಕೂಡ ಒಂದಷ್ಟು ಯೂಸ್ಫುಲ್ ಆಗುತ್ತೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.